ಜೊತೆ ಮಾತಾಡಲಿಕ್ಕೆ ಮಾಜಿ ಸಚಿವರು ಮತ್ತೆ ದೇವೇಗೌಡರ ಕುಟುಂಬದ ಅತ್ಯಾಪ್ತರಾದಂಥ CS ಪುಟ್ಟರಾಜು ಅವರಿದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ದೇವೇಗೌಡರ ಕುಟುಂಬದ ಶಕ್ತಿಯಾಗಿದ್ದರು, ನಿಮ್ಮೆಲ್ಲರ ಶಕ್ತಿ ಆದಂಥ ಚೆನ್ನಮ್ಮವ್ರು ಇಲ್ಲ, ಅಂತಿಮ ಹಂತದ ಪ್ರಕ್ರಿಯೆಗಳು ನಡೀತಾ ಇದೆ. ಬಹುತೇಕ ನೀವು ಹೇಳ್ತಾ ಇರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ದೇವೇಗೌಡಜಿಯವರಿಗೆ ಅವರು ಶ್ರೀಮತಿ ಅನ್ನೋದಕ್ಕಿಂತ ಒಬ್ಬ ತಾಯಿಯಾಗಿ ಮಗುವನ್ನ ನೋಡ್ಕೊಳ್ಳೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಂಥ ಅನೇಕ ಸಂದರ್ಭಗಳನ್ನ ನಾವು ಕಂಡಿದ್ದೇವೆ. 1991-92ರಲ್ಲಿ ಆಗ್ತಾನೆ ಹಾಸನದ ಸಂಸದರಾಗಿ ಆಯ್ಕೆಯಾಗಿದ್ದರು. ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತಿದ್ದರು ರಾಜ್ಯದಲ್ಲಿ. ರಾಮಕೃಷ್ಣ ಹೆಗಡೆ ಅವರವರು ಒಂದಾಗಿ ಬೆಳಗ್ಗೆ ಸೆಷನ್ಗೆ ಹೋಗಿ ತಿರ್ಗಾ ಏರ್ಪೋರ್ಟ್ಗೆ ಬಂದು ಬೆಳಗಾಂಗೆ ಪ್ರಯಾಣ ಮಾಡಬೇಕಾಗಿತ್ತು. ಕಾವೇರಿ ಥಿಯೇಟರ್ನ ಬಾಡಿಗೆ ಮನೆಯಲ್ಲಿ ಇದ್ದರು ಇಡೀ ಕುಟುಂಬ. ಅಮ್ಮ ನನಗೆ ಮೆಸೇಜ್ ಕೊಟ್ಟರು, ಕರ್ಕೊಬಂದು ಊಟ ಮಾಡಿಸ್ಕೊಂಡು ಇಡೀ ರಾತ್ರಿ ಪ್ರಯಾಣ ಮಾಡಬೇಕಪ್ಪ, ಕರ್ಕೊಂಡು ಹೋಗು ಅಂತೇಳಿ. ಅಮ್ಮ ಹಿಂಗೆ ಕರಿತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಅಮ್ಮನಿಗೆ ನೋಡೋಕೆ ಹೋದರೆ 2 ಗಂಟೆ ವೇಸ್ಟ್ ಆಗಿಬಿಡುತ್ತೆ ಪುಟ್ಟರಾಜು. ನಾವು ಇನ್ ಟೈಮಿಗೆ ಬೆಳಗಾಂ ತಲುಪಬೇಕು, ಬೇಗ ಹೋಗೋ ನಡಿ ಅಂತೇಳಿ ಕರ್ಕೊಂಡು ಹೋದಂಥದ್ದು. ಅಷ್ಟು ಕಾಳಜಿಯನ್ನು ಚೆನ್ನಮ್ಮವರು ಪ್ರತಿ ಕ್ಷಣ ದೇವೇಗೌಡಜಿಯವರ ಬಗ್ಗೆ ಒಂದು ಅಪಾರವಾದಂಥ ಪ್ರೀತಿ ಇಟ್ಕೊಂಡಿದ್ರು. ವಿಶೇಷವಾಗಿ ಇಡೀ ಕುಟುಂಬವನ್ನು ಅವರ ತೆಕ್ಕೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಂಥದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ನಾವು ಈಗಾಗಲೇ ಭಾಳ ಚಿಕ್ಕ ವಯಸ್ಸಿಗೆ ನಾವು ತಾಯಿ ತಂದೆಗಳನ್ನು ಕಳ್ಕೊಂಡಂಥವ್ರು. ಆ ತಾಯಿ ತಂದೆಗಳ ಪ್ರೀತಿಯನ್ನು ಚೆನ್ನಮ್ಮರು ದೇವೇಗೌಡರು ಕೊಟ್ಟಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ನೀವು ಹೋದಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಒಡನಾಟ ಅವರ ಚೆನ್ನಮ್ಮವ್ರದೀಗ ರಾಜಕೀಯ ದೇವೇಗೌಡರು ಹೊರತುಪಡಿಸಿದ್ರೆ ಚೆನ್ನಮ್ಮವ್ರ ಜೊತೆ ಭೇಟಿಯಾಗೇ ಬರ್ತಿದ್ದೀವಿ ನೀವೆಲ್ಲರೂ ಕೂಡ. ಹೋದಂಥ ರಾಜಕಾರಣಿಗಳಾಗ್ಬೋದು, ಮನೆ ಮಕ್ಕಳ ಥರ ಇದ್ದೇವರು. ಹೇಗಿತ್ತು ಒಡನಾಟ, ಈ ಒಂದು ಒಡನಾಟ? ಬಹುತೇಕ ಅವರು ಪ್ರತಿ ಕ್ಷಣ ನಾವು ಯಾವುದೇ ಸಂದರ್ಭದಲ್ಲಿ ಮನೆಗೆ ಹೋದ್ರು ಊಟ ಮಾಡಿದ್ದೀರಾ, ಮೊದಲು ಊಟ ಮಾಡಿ, ಬಂದ ತಕ್ಷಣ ಕಾಫಿ ಕೊಡಿಸಿ ನಮ್ಮನ್ನು ಮನೆ ಮಕ್ಕಳ ರೀತಿ ಹಾರೈಸ್ತಕ್ಕಂಥದ್ದನ್ನು ನಾವು ನಿಜ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಹಲವಾರು ಬಾರಿ ಅವರ ಬಹಳ ಭಕ್ತಿಪೂರ್ವಕವಾದಂಥ ರಾಜರಾಜೇಶ್ವರಿಯ ಆ ತಾಯಿಯ ಸನ್ನಿಧಿಗೆ ನಮ್ಮನ್ನು ಪ್ರತಿ ಶುಕ್ರವಾರ ಹೋಗುವಂಥ ಸಂದರ್ಭದಲ್ಲಿ ನಮ್ಗೆ ಕರ್ಕೊಂಡೋಗಿ ಆ ತಾಯಿ ಆಶೀರ್ವಾದ ಮಾಡಿದಂಥದ್ದನ್ನು ನಾವು ಕಂಡಿದ್ದೇವೆ. ದೇವೇಗೌಡರು ಅವರ ಒಡನಾಟ ಯಾಕೆಂದರೆ ಬರೀ ಕೇವಲ ಗಂಡ ಹೆಂಡತಿಯಾಗಿ ಉಳಿದಿರಲ್ಲ, ಅದಕ್ಕಿಂತ ಹೆಚ್ಚಿನ ಸಂಬಂಧ, ಅನ್ಯೂನ್ಯತೆ, ಬಾಂಧವ್ಯ, ಸ್ನೇಹಿತರು ಇವತ್ತು ಅಂತ ಈಗಿಲ್ಲ. ಅವರ ಮುಂದಿನ ದಿನಗಳಲ್ಲಿ ದೇವೇಗೌಡರು ಒಂಟಿಯಾಗಿದ್ದಾರೆ. ಈಗ ಬಹುತೇಕ ದೇವೇಗೌಡರಿಗೆ ಎಲ್ಲವನ್ನ ತಡ್ಕೊಳ್ಳುವಂಥ ಶಕ್ತಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಒಂದು ಕಡೆ 100ಕ್ಕೆ 1000 ಭಾಗ ಆ ವಿಚಾರದಲ್ಲಿ ದೇವೇಗೌಡರ ಮನಸ್ಸಿಗೆ ಬಹಳ ಆಘಾತ ಆಗಿದೆ. ಆದರೂ ಈ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನ ಸಹಿಸ್ಕೊಂಡು ದೇವೇಗೌಡರು ನಮ್ಮೆಲ್ಲರಿಗೂ ಮುಂದಿನ ದಿನದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಮೊನ್ನೆಯಿಂದಲೂ ಕೂಡ ಅವರ ಕುಟುಂಬದ ಜೊತೆ ನಿಂತಿದ್ರಿ, ದೇವೇಗೌಡರನ್ನು ಭೇಟಿಯಾದ್ರಿ. ಹೇಗಿದೆ ಸರಿ ಅವರ ಪರಿಸ್ಥಿತಿ, ಹೇಗಿದೆ ಈಗ? ರಾತ್ರಿ ತಾನೇ ಅವರಿಗೆ ಸಮಾಧಾನ ಹೇಳುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ಪುಟ್ಟರಾಜು ಇನ್ಮೇಲೆ ನಾನು ಅಳಲ್ಲ, ಆ ತಾಯಿಯನ್ನು ಬಹಳ ಗೌರವಪೂರ್ವಕವಾಗಿ ಕಳಿಸ್ಕೊಟ್ಟು ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ನಿಜವಾಗ್ಲೂ ಅಂಥ ಒಂದು ದೊಡ್ಡತನ, ಅಂಥ ಒಂದು ಧೈರ್ಯ ಅದು ದೇವೇಗೌಡರಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ. ಇದಿಷ್ಟು ಮಾಜಿ ಸಚಿವರು ದೇವೇಗೌಡರ ಕುಟುಂಬದ ಅತ್ಯಾಪ್ತರಾದಂಥ CS ಪುಟ್ಟರಾಜು ಅವರ ಮಾತು. ಕ್ಯಾಮರಾಮನ್ ಪ್ರೇಮ್ ಜೊತೆ ಸುನಿಲ್, TV9, ಹೊಳೆನರಸೀಪುರ.